ಹಿಮ್ಮಡಿ ಎಷ್ಟೇ ಒಡೆದು ಚೂರಾಗಿದ್ರೂ ಕೂಡ ಸೀಳು ಬಂದಿದ್ರೂ ಕೂಡ ಒಂದೇ ರಾತ್ರಿಯಲ್ಲಿ ಆ ಸೀಳು ಮುಚ್ಚತ್ತೆ. ತುಂಬನೇ ಸೂಪರ್ ಆಗಿರುವಂಥ ಮನೆಮದ್ದು ಇದಾಗಿದೆ ಫ್ರೆಂಡ್ಸ್. ಎಷ್ಟೇ ಹಿಮ್ಮಡಿ ಒಡೆದಿದ್ರೂ ಕೂಡ ಎಷ್ಟು ಹಿಮ್ಮಡಿ ಸಾಫ್ಟ್ ಆಗುತ್ತೆ. ಒಡೆದ ಜಾಗ ಅದೆಲ್ಲ ಸೀಳು ಬಂದಿರುತ್ತಲ್ಲ ಅದೆಲ್ಲ ಮುಚ್ಕೊಳ್ತಾ ಬರುತ್ತೆ. ಹಿಮ್ಮಡಿ ಒಡಕನ್ನು ನಾವು ಹಾಗೆ ಬಿಟ್ಟರೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕಾಲುಗಳು ಅಂಗಾಲುಗಳೆಲ್ಲ ಒಡಕು ಜಾಸ್ತಿ ಆಗುತ್ತೆ. ಅಲ್ಲಿ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ನಡಿಲಿಕ್ಕಾಗೋದಿಲ್ಲ, ನೋವಾಗುತ್ತೆ, ಪಸ್ಸಾಗುತ್ತೆ, ರಾತ್ರಿ ನಿದ್ದೆ ಕೂಡ ಬರೋದಿಲ್ಲ. ಅಷ್ಟು ಯಾತನೆ ಉಂಟಾಗುತ್ತೆ ಹಿಮ್ಮಡಿ ಒಡಕಿನಿಂದ. ಈ ಮನೆಮದ್ದನ್ನು ಮಾಡಿ ನೋಡಿ, ಎಷ್ಟು ನಿಮಗೆ ಹಿಮ್ಮಡಿ ಒಡಕಿದ್ರೂ ಕೂಡ ಅದು ಹೀಲ್ ಆಗುತ್ತೆ. ಇಂತಹ ಹಿಮ್ಮಡಿ ಒಡಕನ್ನು ನಾವು ಈಸಿಯಾಗಿ ನಾವು ಮನೇಲೇ ಇದಕ್ಕೆ ಟ್ರೀಟ್ ಮಾಡ್ಬೋದು. ಹಾಗಾದರೆ ಬನ್ನಿ, ಯಾರು ನನ್ನ ಚಾನಲ್ನ ಇನ್ನೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫಟಾಫಟ್ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಎಲ್ಲ ಫ್ರೀ, ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ಆಯಿತಾ? ಆವಾಗ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ. ಫ್ರೆಂಡ್ಸ್, ಇವಾಗ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಈರುಳ್ಳಿ. ಈರುಳ್ಳಿನೇ ಯಾಕೆ ತಗೊಳ್ತೀವಿ ಅಂದರೆ, ಈರುಳ್ಳಿಯಲ್ಲಿರುವಂತಹ ಗುಣಧರ್ಮಗಳು ಅಂದರೆ ಅದರಲ್ಲಿ ಔಷಧಿ ಗುಣ ಇದೆ. ಅದು ಹಿಮ್ಮಡಿ ಒಡಕಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹಿಮ್ಮಡಿ ಒಡಕು ಎಷ್ಟೇ ಡೀಪ್ ಆಗಿದ್ರೂ ಕೂಡ ಈ ಈರುಳ್ಳಿಯನ್ನು ನಾವು ಅಲ್ಲಿ ಅಪ್ಲೈ ಮಾಡಿದಾಗ ಒಂದು ಔಷಧಿ ಆಗುತ್ತೆ. ಒಡಕು ಅಥವಾ ಬಿರುಕು ಬಂದಂಥ ಜಾಗವನ್ನು ಸಾಫ್ಟ್ ಮಾಡುತ್ತೆ. ಮತ್ತು ಅದು ಸೇರುವಂತೆ, ಸ್ಕಿನ್ ಕರೆಕ್ಟಾಗಿ ಸೇರುವಂತೆ, ಸಾಫ್ಟ್ ಆಗುವಂತೆ ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ತಾಯಿದ್ರೆ, ನೋವು ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈರುಳ್ಳಿಗಿದೆ. ಇವಾಗ ನಾವು ಒಂದು ಈರುಳ್ಳಿ ತೊಗೊಂಡಿದ್ದೀವಿ ನೋಡಿ. ಈ ಈರುಳ್ಳಿನ ನಾವು ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ನಾವಿದನ್ನು ಪೇಸ್ಟಾಗಿ ತಯಾರಿ ಮಾಡಿಕೊಳ್ಬೇಕು. ತುಂಬ ಜನ ಕಮೆಂಟ್ಸಲ್ಲಿ ನನಗೆ ಕೇಳಿದರೆ, ಮೇಡಮ್ ನಮ್ಮ ಅಮ್ಮನಿಗೆ ತುಂಬಾ ಹಿಮ್ಮಡಿ ಒಡಕಾಗಿದೆ, ಏನು ಮಾಡಿದ್ರೂ ಕಡಿಮೆ ಆಗ್ತಿಲ್ಲ ಅಂಥೇಳಿ. ಫ್ರೆಂಡ್ಸ್, ಇವತ್ತು ನಿಮಗೆ ಸೂಪರಾಗಿ ಟಿಪ್ಸನ್ನು ಹೇಳ್ತೀನಿ. ಈ ಮನೆಮದ್ದು ಮಾಡೋದ್ರಿಂದ ಅವರಿಗೆ ಎಷ್ಟೇ ದಿನಗಳಿಂದ ವರ್ಷಗಳಿಂದ ಹಿಮ್ಮಡಿ ಒಡಕಿದ್ರೂ ಕೂಡ ನೀಟಾಗಿ ಹೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ವಿಡಿಯೋನ ಆರಾಮಾಗಿ ನೋಡ್ಕೊಳ್ಳಿ. ಇಲ್ಲಿ ನಾನು ಈರುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಲ್ವಾ ನೋಡಿ. ಸ್ವಲ್ಪ ನೈಸೇನಾಗಬೇಕು ಅಂತಲ್ಲ, ಇಷ್ಟಾದರೆ ಸಾಕಾಗತ್ತೆ. ಇದಕ್ಕೆ ನಾನಿಲ್ಲಿ ದಾಸವಾಳದ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ದಾಸವಾಳದ ಎಲೆಗಳಲ್ಲಿರುವಂತಹ ಲೋಳೆ ಅಂಶ ಇದೆಯಲ್ಲ, ಅದು ಚರ್ಮವನ್ನು ಸಾಫ್ಟಾಗಿ ಮಾಡುತ್ತೆ. ನಾವು ಈ ದಾಸವಾಳದ ಎಲೆಯಲ್ಲಿರುವಂಥ ಲೋಳೆ ಅಂಶವನ್ನು ಅಲ್ಲಿ ಒಡಕಿಗೆ ಅಪ್ಲೈ ಮಾಡಿದಾಗ ಎಷ್ಟೇ ರಫ್ ಸ್ಕಿನ್ ಆಗಿದ್ರೂ ಕೂಡ ಅದು ಸಾಫ್ಟ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ಔಷಧಿ ಗುಣ ಕೂಡ ಹಿಮ್ಮಡಿ ಒಡಕನ್ನು ಹೀಲ್ ಮಾಡುವಂತಹ ಗುಣವನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ನಾನು ಒಂದು 5ರಿಂದ 6 ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ ನೋಡಿ. ಒಂದು ವೇಳೆ ದಾಸವಾಳ ಎಲೆ ಇಲ್ಲ ಅಂತಂದರೆ ದಾಸವಾಳದ ಹೂಗಳನ್ನು ಸೇರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಅಲ್ವೇರಾ ಜೆಲ್ ಸಿಗುತ್ತೆ, ಇಲ್ಲ ಫ್ರೆಶ್ ಆದಂಥ ಅಲ್ವೇರಾ ಇದ್ದರೂ ಕೂಡ ಅದನ್ನು 1 ಇಂಚು ತಪ್ಪಿದರೆ 2 ಇಂಚು ಅಲ್ವೇರಾ, ಫ್ರೆಶ್ ಅಲ್ವೇರಾ ಎಲೆ ಸಿಗುತ್ತಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ನಾನು ಮಿಕ್ಸಿ ಮಾಡಿ. ಯಾಕೆ ಅಲ್ವೇರಾವನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿರೋದು ಅಂದರೆ, ತುಂಬ ಜನಕ್ಕೆ ನಿರಾಸೆ ಆಗಿಬಿಡುತ್ತೆ. ಮೇಡಮ್, ದಾಸವಾಳದ ಗಿಡ ನಮ್ಮ ಮನೇಲಿಲ್ಲ, ಹಾಗಾದರೆ ಈ ಮನೆಮದ್ದು ಮಾಡಲಿಕ್ಕೆ ಬರೋದಿಲ್ಲೇನೋ ಅಂತ ಮತ್ತೆ ಕಮೆಂಟ್ಸಲ್ಲಿ ಕೇಳ್ತೀರಾ. ಹಾಗಾಗಿ ಫಸ್ಟೇ ಹೇಳ್ಬಿಡ್ತೀನಿ, ದಾಸವಾಳದ ಎಲೆ ಇಲ್ಲ ಅಂತ ಅಂದರೆ ಅಲ್ವೇರಾ ಹಾಕ್ಕೊಳ್ಳಿ. ಅದು ಇಲ್ಲ ಅಂತಂದರೆ ಆಲೂಗಡ್ಡೆ ಇರುತ್ತಲ್ಲ ಫ್ರೆಶ್ ಆದಂಥ, ಅದನ್ನು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಆದರೆ ದಾಸವಾಳದ ಎಲೆಗಳು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇಂಪಾರ್ಟೆಂಟಾಗಿ ದಾಸವಾಳದ ಎಲೆಗಳಲ್ಲಿರುವಂಥ ಲೋಳೆ ಅಂಶ ಇದೆಯಲ್ಲ, ಅದು ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಒಡಕನ್ನು ಮುಚ್ಚಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇವಾಗ ನೋಡಿ, ದಾಸವಾಳದ ಎಲೆ ಮತ್ತು ನಮಗೆ ಈರುಳ್ಳಿ ಮಿಕ್ಸ್ ಆಗಿರುವಂಥ ಪೇಸ್ಟ್ ಸಿಕ್ತಲ್ವ, ಇದಕ್ಕೆ ನಾವಿವಾಗ 1 ಸ್ಪೂನ್ ಆಗುವಷ್ಟು ಹಲ್ಲುಜ್ಜುವಂಥ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಮತ್ತು ನನಗೆ ಕ್ವಶನ್ ಮಾಡಬೇಡಿ, ಇದೇ ಪೇಸ್ಟ್ ಬೇಕಾ ಅಂಥೇಳಿ. ನೀವು ಡೈಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಪೇಸ್ಟನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಅಲ್ಲಿ ಯಾವುದೇ ರೀತಿಯ ಕೊಳೆ ಆಗಿದ್ರು, ಇನ್ಫೆಕ್ಷನ್ ಆಗಿದ್ರು ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಚಿಕ್ಕದಾಗಿ ಸೀಳು ಬಂದಿದ್ರೆ ಇದಿಷ್ಟೇ ಮನೆಮದ್ದು ಸಾಕು. ತುಂಬ ಡೀಪ್ ಆಗಿರುತ್ತೆ ಕೆಲವರಿಗೆ, ಅದು ಬೇಗ ಹೀಲ್ ಆಗಬೇಕಂದ್ರೆ ಪೇಸ್ಟು ತುಂಬಾ ಒಳ್ಳೆಯದು. ಕೊಳೆಯನ್ನು ರಿಮೂವ್ ಮಾಡಲಿಕ್ಕೂ ಕೂಡ ಈ ಪೇಸ್ಟು ತುಂಬ ಒಳ್ಳೆಯದು. ಯಾವುದೇ ರೀತಿಯ ಗಾಯಗಳಾಗಿದ್ದರೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ತುಂಬ ಒಡಕು ಬಂದರೆ ಅದೆಲ್ಲ ಕಡಿಮೆ ಆಗುತ್ತೆ. ನಾವು ಹಲ್ಲುಗಳನ್ನು ಬ್ರಷ್ ಮಾಡಬೇಕು ಅಂತ ಹೇಳಿ ಬಾಯೊಳಗೆ ಪೇಸ್ಟನ್ನು ಹಾಕ್ಕೊಳ್ತೀವಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಪೇಸ್ಟನ್ನು ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಿಮ್ಗೆ ಅಷ್ಟು ಪ್ರಾಬ್ಲಮ್ ಅನಿಸಿದರೆ ಆಯುರ್ವೇದಿಕ್ ಪೇಸ್ಟನ್ನು ತೊಗೊಳ್ಳಿ, ಅದು ತುಂಬ ಒಳ್ಳೆಯದು. ಇವಾಗ ನೋಡಿ, ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈ 3 ಪದಾರ್ಥಗಳು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ದಾಸವಾಳ ಎಲೆಯಲ್ಲಿರುವಂತಹ ಲೋಳೆ ಅಂಶ ಕೂಡ
ಚೆನ್ನಾಗಿ ಈರುಳ್ಳಿ ರಸ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಾವು ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟು ಒಂದು ಮೆಥಡನ್ನು ಫಾಲೋ ಮಾಡಬೇಕು. ಯಾಕಂದರೆ ನಮಗೆ ಹಿಮ್ಮಡಿ ಕ್ರ್ಯಾಕ್ ಬಂದಾಗ, ಸೀಳು ಬಂದಾಗ ಅಲ್ಲಿ ಡೆಡ್ ಸೆಲ್ಸ್ ಅಂದರೆ ಗಟ್ಟಿಯಾದಂಥ ಅಂದರೆ ಚರ್ಮ ಒಣಗಿರುತ್ತೆ, ಅದು ಡೆಡ್ ಸ್ಕಿನ್ ಆಗಿರುತ್ತೆ, ಅದನ್ನು ನಾವು ತೆಗಿಬೇಕು. ಸುಮ್ಮನೆ ವೇಸ್ಟು ಅದಿದ್ರೂ ಅಷ್ಟು ನಮಗೆ ಸರಿ ಅನಿಸ್ತಿರೋದಿಲ್ಲ. ನೀಟಾಗಿ ನೋಡಿ ಈ ಥರ ಒಂದು ಬ್ರಷ್ ಸಿಗುತ್ತೆ ನಿಮಗೆ ಅಂಗಡೀಲಿ, ಸ್ಕ್ರಬ್ಬರ್ ಅಂತ ಹೇಳ್ತೀವಿ, ನಿಮಗೆ ಸ್ಟೇಷ್ನರಿ ಅಂಗಡಿಲಿ ಸಿಗುತ್ತೆ. ಇದರಿಂದ ನಾವು ಉಜ್ಜುವುದರಿಂದ ಒಂಥರ ಹಿಟ್ಟಿಟ್ಟಾಗಿ ಡೆಡ್ ಸ್ಕಿನ್ ಇರುತ್ತಲ್ಲ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ನೋಡಿ ನೀವು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಬಕೆಟಲ್ಲಿ ನೀರು ಇಟ್ಕೊಂಡು ಕಾಲಿಟ್ಕೊಳ್ಳೋದೇನು ಬೇಡ. ನೋಡಿ ಅದಾದಮೇಲೆ ಈ ಪೇಸ್ಟ್ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ನೀವು ಅಪ್ಲೈ ಮಾಡಬೇಕು. ಈ ಮೆಥಡ್ ಇದೆಯಲ್ಲ ತುಂಬಾ ನ್ಯಾಚುರಲ್ ಆಗಿ ಈಸಿಯಾಗಿ ಎಷ್ಟೇ ಒಡಕಿದ್ರೂ ಕೂಡ ಅದೆಲ್ಲ ಮುಚ್ಚುತ್ತಾ ಬರುತ್ತೆ. ಹಿಮ್ಮಡಿ ಸೀಳಿದ ಜಾಗದಲ್ಲಿ ಆ ಸೀಳಿಗೆ ಒಳಗಡೆ ತುಂಬಬೇಕು ನೀವು ಈ ಪೇಸ್ಟನ್ನು. ಚೆನ್ನಾಗಿ ತುಂಬಿದಾಗ ಅಲ್ಲಿ ಸಾಫ್ಟ್ ಆಗುತ್ತೆ, ಅಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಇದ್ದರೂ ಕೊಳೆ ಇದ್ದರೂ ಎಲ್ಲ ರಿಮೂವ್ ಆಗುತ್ತೆ. ಇದ್ರ ಜೊತೆಗೇ ಅಲ್ಲಿ ಯಾವಾಗ ಸ್ಕಿನ್ ಸಾಫ್ಟ್ ಆಗ್ತಾ ಬರುತ್ತೋ ಆವಾಗ ಒಡಕು ಕೂಡ ಮುಚ್ಚುತ್ತಾ ಬರುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು. ಮಾರ್ಕೆಟಿನಲ್ಲಿ ಸಿಗುವ ಯಾವುದೇ ವ್ಯಾಸ್ಲಿನ್ ಆಗಿರಲಿ, ಮಾಯ್ಶ್ಚರೈಸಿಂಗ್ ಕ್ರೀಮ್ ಕೂಡ ಇಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ ಫ್ರೆಂಡ್ಸ್. ಇದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಡೀಪಾಗಿ ನೋಡಿ ಹಿಮ್ಮಡಿ ಒಡೆದಿರುತ್ತೆ. ಪುರುಷರಿಗೂ ಕೂಡ ಹಿಮ್ಮಡಿ ತುಂಬಾ ಒಡೆದಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಹಿಮ್ಮಡಿ ಒಡೆದಿರುತ್ತೆ. ಅದರಲ್ಲೂ ಡೀಪಾಗಿ ಹಿಮ್ಮಡಿ ಒಡೆದಿದ್ರೆ ಇದು ಒಂದು ಮೆಡಿಸಿನ್ ಥರ ಕೆಲಸ ಮಾಡಿ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇಡೀ ಅಂಗಾಲಿಗೂ ನೀವು ಅಪ್ಲೈ ಮಾಡಿ, ಅಂಗಾಲು ಕೂಡ ಒಡಕ್ಕೆ ಬಂದಿರುತ್ತೆ. ಮತ್ತು ಹೆಬ್ಬೆರಳಿನ ಮುಂಭಾಗ ಬೆರಳುಗಳೆಲ್ಲ ಒಡಕ್ಕೆ ಬಂದಿರುತ್ತೆ. ನೀಟಾಗಿ ಅಪ್ಲೈ ಮಾಡಿ, ಯಾಕಂದರೆ ಇಡೀ ಅಂಗಾಲನ್ನು ಸಾಫ್ಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಈ ಚಳಿಗಾಲದಲ್ಲಿ ಜಾಸ್ತಿ ಒಡಕ್ಕೆ ಬಂದಿರುತ್ತಲ್ವ, ಹಾಗಾಗಿ ನೆಕ್ಸ್ಟು ಒಂದು ಒಳ್ಳೆ ಕ್ಲೀನ್ ಆಗಿರುವಂಥ ಒಂದು ಪ್ಲಾಸ್ಟಿಕ್ ಕವರನ್ನು ನೋಡಿ ಈ ರೀತಿ ಪಾದಗಳಿಗೆ ಹಾಕಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲ ಯಾವುದಾದ್ರು ಒಂದು ದಾರವನ್ನು ಕಟ್ಟಿ ನೋಡಿ ಇದನ್ನು ನೀವು 1 ಗಂಟೆ ಆದರೂ ನಿಮ್ಮ ಕಾಲಲ್ಲಿ ಹಾಗೆ ಇಟ್ಕೊಳ್ಬೇಕು. ಒಂದು ವೇಳೆ ನೀವು ರಾತ್ರಿ ಅಪ್ಲೈ ಮಾಡಿಕೊಂಡ್ರೆ ಮಲಗಿದಾಗ ಈ ರೀತಿ ಸೇಫ್ಟಿಯಾಗಿ ಈ ಥರ ನೀವು ಒಂದು ಕವರನ್ನು ಹಾಕಿ ಮತ್ತೆ ಮೇಲ್ಗಡೆಯಿಂದ ಸಾಕ್ಸನ್ನು ಕೂಡ ನೀವು ಹಾಕ್ಕೊಳ್ಬೋದು. ಆ ರೀತಿ ನೀವು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಾಲನ್ನು ಉಗುರು ಬೆಚ್ಚಗೆ ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ದೊಡ್ಡ ಕ್ರ್ಯಾಕ್ ಇದ್ದರೂ ಒಡಕ್ಕಿದ್ರೂ ಕೂಡ ಅದು ಮುಚ್ಚಿರುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ. ಮತ್ತು ಹಿಮ್ಮಡಿ ತುಂಬಾ ಸಾಫ್ಟ್ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಹಗಲಿನಲ್ಲಿ ಟೈಮ್ ಇದ್ದರೂ ಕೂಡ ಈ ಮನೆಮದ್ದನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ನೀವೇ ನೋಡಿ ನನ್ನ ಕಾಲುಗಳು ಎಷ್ಟೊಂದು ಒಡಕಿತ್ತಲ್ವ ನೋಡಿ, 1 ಡೇಗೆ ಈ ಥರ ನೀಟಾಗಿ ಹೀಲ್ ಆಗಿದೆ. ನೆಕ್ಸ್ಟ್ ನಾನು 1-2 ದಿವಸ ಕಂಟಿನ್ಯೂ ಮಾಡಿದ್ದೀನಿ. ಆ ರಿಸಲ್ಟನ್ನು ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ ಕಾಲುಗಳು ತುಂಬಾ ಸಾಫ್ಟ್ ಅನಿಸ್ತಾ ಇರುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಈ ಮನೆಮದ್ದು ವರ್ಕ್ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.